ಅವ್ರು ಆ ಟೈಮಲ್ಲಿ ಶೂಟಿಂಗ್ ಸ್ವಲ್ಪ ಕಡಿಮೆ ಆಯಿತು, ಇದಾಯಿತು. ಸ್ವಲ್ಪ ನಂದು ಸ್ವಲ್ಪ ಯೋಚನೆ ಅಪ್ಪಾಜಿಗೆ ಬಂದ್ಬಿಡ್ತು. ಅವಾಗ ಈ ಥರ ಆಯಿತು ಅವಳ ಜೀವನ ಅಂದ್ಕೊಂಡು ಅದ್ರ ಮೇಲೆ ಸ್ವಲ್ಪ ಇದು ಮಾಡೋರು. ಪ್ರತಿ ಸಲ ಒಂದು ಬ್ಯಾಕ್ ಬೋನ್ ಥರ ನನಗೆ. ಅವ್ರಿಗೇನೋ ಕಿಡ್ನಿ ವೈಫಲ್ಯ ಆಯಿತು ಅಥವಾ ಅವ್ರೇನೋ ಬಹು ಅಂಗಾಂಗ ವೈಫಲ್ಯಗಳಿಂದ ಬಳಲ್ತಿದ್ರು. ಆಮೇಲೆ ಅವ್ರ ಏಜ್ 69 ವರ್ಷ ಆಗಿತ್ತಾ? ಇಲ್ಲ 63 ಸರ್. ಏನಾಗಿತ್ತಮ್ಮ ರಾಜಗೋಪಾಲ್ ಅವ್ರಿಗೆ? ಏನಾಗಿದೆ? ಏನಾಗಿ ನಮ್ಮಿಂದ ದೂರ? ಏನೇನೂ ಇಲ್ಲ ಸರ್. ಮಲಗಿದವರು ಎದ್ರು ಆಗಲಿಲ್ಲ. ಅವತ್ತು ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದೆ. ಸ್ಟೆಪ್ ಹತ್ತಿದ್ರು. ಅವಾಗಲೇ ಏನೋ ಅವ್ರಿಗೆ ಸ್ವಲ್ಪ ನರ್ವಸ್ ಆದರು. ಸಾಲ ತಾನು ಇವತ್ತಿಲ್ಲ ನಾಳೆ ತೀರ್ಸ್ಕೋಬೋದು, ಯಾಕೆ ಯೋಚನೆ ಮಾಡ್ತೀಯಾ? ನಿನ್ ಕೆಲಸ ಇಲ್ಲ ಅನ್ನೋದೇ ಒಂದು ಕೊರ್ಗ, ಅದನ್ನ ಯೋಚನೆ ಮಾಡಬೇಡ ಆಯ್ತು. ಆಮೇಲೆ ಎದ್ದೋಳು ಸರಿ ಆ ಕಡೆ ನಾನು ಟಾಯ್ಲೆಟ್ಗೆ ಹೋಗ್ಬೇಕು ಅಂದರು. ಸರಿ ಎದ್ದು ಈ ಕಡೆ ಬಂದರೆ ನಿಂತ್ಕೊಂಡ್ರೆ ಅವ್ರಿಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಹೋಗೋಕ್ಕೆ. ಅದೇ ಲಾಸ್ಟು ಸರ್, ಅದೇ ಆಗಿದ್ದವ್ರು, ಏನೇನೂ ಆಗಿಲ್ಲ ಸರಿ. ಚೆನ್ನಾಗೇ ಇದ್ದಾರಲ್ಲ, ಏನ್ ನಮ್ಗೆ ಇದೇ ಇಲ್ಲ. ಅವ್ರು ಸಾಯ್ತಾರೆ ಅವತ್ತಿನ ದಿನ ಆಗತ್ತೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಅಪ್ಪ ಚೆನ್ನಾಗಿದ್ದಾರೆ.